ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಯಾರಪ್ಪ ಬಾಗಿಲು ಬಡಿತಿದ್ದಾರೆ ಅಂತ ವಿವೇಕ್ ಹೋಗಿ ಬಾಗಿಲು ತೆಗಿತಾ ಮೋನಿಕಾನೇ ಬಂದಿರಬೇಕು ಅಂತ ಓಪನ್ ಮಾಡ್ತಾ ಇದ್ರೆ ಅಷ್ಟೊತ್ತಲ್ಲಿ ಕಾಂತನ್ ಲಕ್ಷ್ಮಿ ಅವರ ರಿಲೇಟಿವ್ ಅಲ್ಲಿ ಗೌರಿ ಅವರ ಅಣ್ಣ ಬಂದಿರ್ತಾರೆ. ಆಗ ಅವರು ವಿವೇಕ್ ಮೈ ಮೇಲೆ ಬೀಳ್ತಾ ಇರ್ತಾರೆ. ಚಿ ಯಾರ್ ನೀವು ಈ ರೀತಿ ಮೈ ಮೇಲೆ ಬೀಳ್ತಾ ಇದ್ದೀರಾ? ಅದಲ್ದಿರಾ ಈ ಮೀನು ಬಾಂಗ್ಡೆ ಏನಿದು ಈ ಮೀನು ಬಾಂಗ್ಡೆ ಚಿಕನ್ ಇವೆಲ್ಲ ಎತ್ಕೊಂಡು ಗೊಬ್ಬು ವಾಸನೆ ಹೊಡಿತಿದೆ ಅಂತ ಹೇಳ್ತಾ ಇದ್ರೆ, ಅಯ್ಯೋ ಯಾರ್ ನೀವು ಅಂತ ನೋಡಕ್ ಬರ್ತಿದ್ದಂಗೆ ಇನ್ನ ಗೌರಿ, ಯಾಕಣ್ಣ ಏನಾಯ್ತು? ನಿಮ್ ಬಾವ? ಹೋ ತಂಗಿಯವ್ವ, ನಿನ್ ಗಂಡನ ಎಷ್ಟು ಪಸಂದಾಗವನೆ, ನಿನ್ಕಿಂತ ಚೆನ್ನಾಗವನೆ ಕಣೆ. ಹಾ ಹೇಳಿ ಮಾಡ್ಸಿರೋ ಜೋಡಿ ಅನ್ಸುತ್ತೆ. ಬಾಬಾವಾ, ಇವತ್ ನೈಟ್ ಹೇಗಿದ್ರು ನಮ್ ದೊಡ್ಡಮ್ಮ ಈ ಅಡ್ಗೆ ಎಲ್ಲ ಮಾಡ್ತಾರೆ, ಒಂದ್ ಬ್ಯಾಟಿಂಗ್ ಮಾಡೇ ಬಿಡವಾ? ಹಾಗೆ ಒಂದು ನೀರ ಎಣ್ಣೆ ಎಲ್ಲ ತಗೊಂಡ್ ಬರ್ತೀನಿ, ಸರಿನಾ? ಏನಂತೀಯ ಅಂತ ಹೇಳ್ತಿದ್ರೆ, ನನ್ಗೆ ಅಂತ ಹ್ಯಾಬಿಟ್ಸ್ ಎಲ್ಲ ಇಲ್ಲ, ಏನಂತ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾ ಇರ್ತಾರೆ ವಿವೇಕ್ ಅವರು. ಆಗ ಅಯ್ಯೋ ಅಳಿಯಂದ್ರೆ, ನೀವು ನಾಚಿಕೆ ಸಂಕೋಚ ಏನು ಪಟ್ಕೋಬೇಡಿ, ಇದು ನಿಮ್ಮನೆ ಅಂತಾನೆ ಅನ್ಕೊಂಡು ಎಂಜಾಯ್ ಮಾಡಿ. ನಿಮ್ಗೋಸ್ಕರನೇ ನಾನಾ ತರ ತಿಂಡಿಗಳನ್ನ ಮಾಡ್ತಿದ್ದೀನಿ, ಎಲ್ಲ ಕುತ್ಕೊಂಡು ತಾಳ್ಮೆಯಿಂದ ತಿನ್ಬೇಕಾಗುತ್ತೆ ನೀವು. ಏನು ಇಷ್ಟೆಲ್ಲನಾ? ಅಯ್ಯೋಯ್ಯೋ ದೇವ್ರೇ, ಅಯ್ಯೋ ಯಾಕ್ ಬಾವ ಹೀಗಂತೀರಾ? ನಿಮಿಗೋಸ್ಕರ ಇಷ್ಟೆಲ್ಲ ನಮ್ ದೊಡ್ಡಮ್ಮ ಮಾಡ್ತಿದ್ದಾರೆ, ಅದಲ್ದಿರಾ ನೈಟ್ ಎಣ್ಣೆ ಪಟ್ಟಿ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಅಣ್ಣ ಅವ್ರು ಹಾಗಂತಾರೆ, ನೀನು ತಗೊಂಡ್ ಬಾ, ಅವ್ರು ತಗೊಳ್ತಾರೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಸರಿ ತಂಗವ್ವ, ಆಯ್ತು ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇನ್ನೇನು ನಾನು ಈ ಮನೇಲಿ ಸರಿ ಒಂದೆರಡು ನಿಮಿಷ ಹೊರಗಡೆ ಹೋಗಿ ಬರ್ತೀನಿ ಅಂತ ವಿವೇಕ್ ಹೋಗಿ ಅವ್ರ ಮನೆಯೆಲ್ಲ ಮೆಟ್ಲು ಮಾಡಿ ಎಲ್ಲಾನು ಹುಡ್ಕೊಂಡ್ ಬರ್ತಾನೆ. ಎಲ್ಲಾದ್ರೂ ಮೋನಿಕಾ ಇದ್ದಾಳ ಇಲ್ವಾ ಅಂತ ನೋಡಿದ್ರೆ ಅವನಿಗೆ ಅಯ್ಯೋ ಏನು ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲೋಗ್ಬಿಟ್ಟಿದ್ದಾಳೆ ಇವಳು ಅಂತ ತುಂಬಾ ನಿರಾಶೆಗೊಂಡು ಒಳಗಡೆ ಸುಸ್ತಾಗಿ ಬಂದು ಕೂತಿರ್ತಾನೆ. ಆಗ ಗೌರಿ, ಯಾಕ್ರಿ ನೀವ್ ಅನ್ಕೊಂಡಿದ್ ಕೆಲ್ಸ ಆಗಿಲ್ವೇನು? ನಾನೇನ್ ಅನ್ಕೊಂಡೆ, ನೀನೇನ್ ಹೇಳ್ತಿದ್ಯಾ? ಹೋ, ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀವು ಈ ಮನೆಗ್ ಬಂದಿರೋದೆಂತಕ್ಕೆ, ಯಾವ ಉದ್ದೇಶ ಕರ್ಕೊ ಬಂದಿದ್ದೀರಾ ಅಂತ ಎಲ್ಲ ಗೊತ್ತು ಕಣ್ರಿ. ಏನ್ ಗೊತ್ತು ನಿನಗೆ? ನಾನ್ ಹೇಳ ಎಲ್ಲಿ ನಮ್ಮ ಅಕ್ಕ ಈ ಮನೇಲಿ ಮುಚ್ಚಿಟ್ಬಿಟ್ಟು ನಾವು ನಾಟ್ಕಾಡ್ತಿದೀವಿ ಅಂತ ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡು ನೀವು ಈ ಮನೆನ ಹುಡ್ಕೋದಿಕ್ ಬಂದಿದ್ದೀರಾ ತಾನೆ? ನನಗ್ ಗೊತ್ತಿಲ್ಲ ಅನ್ಕೋಬೇಡಿ. ಅಷ್ಟಕ್ಕೂ ನೀವಿಷ್ಟು ಸಲೀಸಾಗಿ ನನ್ ತವ್ರ ಮನೆ ಕರ್ಕೊ ಬರೋರಲ್ಲ, ಅದು ಏನೋ ಒಂದು ಕಾರಣ ಇರೋದ್ಕೇನೆ ಈ ಒಂದ್ ನೆಪ ಹೇಳಿ ಕರ್ಕೊಂಡ್ ಬಂದಿದ್ದೀರಾ. ಅಷ್ಟು ದಡ್ಡಿ ಅಲ್ಲ ರೀ ನಾನು ಅಂತ ಗೌರಿ ಹೇಳ್ತಾ ಇರ್ತಾರೆ. ಹೌದೌದು, ನಿನ್ನ ದಡ್ಡಿ ಅನ್ಕೊಂಡ್ರೆ ಈ ಭೂಮಿನೇ ಭೂಕಂಪ ಆಗೋಗ್ಬಿಡುತ್ತೆ ಅಂತ ಹೇಳಿ, ಅಪ್ಪ ನಾನಂತೂ ಈ ಮನೇಲಿ ಇರಲ್ಲ, ನನ್ಗಂತೂ ಇರೋದಿಕ್ಕೂ ಆಗ್ತಾ ಇಲ್ಲ, 1 ಅವರ್ ಇದ್ದಿದ್ಕೆ ಹಿಂಗೆ, ಇನ್ನ ಏನೇನಾಗುತ್ತೋ ಏನೋ. ಬೇಡಪ್ಪ, ನೀನು ಈ ಮನೇಲೇ ಇದ್ದಿ ಏನೇನ್ ಮಾಡ್ಕೋಬೇಕೋ ಅದನ್ನ ಮಾಡ್ಕೊಂಡ್ ಬಾ, ನಾನ್ ನಮ್ಮ ಮನೆಗೆ ಹೋಗ್ತೀನಿ. ರೀ ಯಾಕ್ರಿ ಹಾಗೋಗ್ತಿದ್ದೀರಾ? 1 ನಿಮಿಷ ನಿಂತ್ಕೊಳ್ರಿ ಅಂತ ಗೌರಿ ವಿವೇಕ್ ಹಿಂದೆನೆ ಹೋಗ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ವಿವೇಕ್ ಹೊಸ್ಲು ದಾಟಿ ಇನ್ನೇನು ಕಾಲಿಡ್ತಾ ಇದ್ದಂಗೆ ಅಷ್ಟೊತ್ತಲ್ಲಿ ಗೌರಿ ಅವರ ದೊಡ್ಡಮ್ಮ ಬರ್ತಾರೆ. ಆಗ ಅಯ್ಯೋ ಅಳಿಯಂದ್ರೆ, ಹೋ ಕಾಂತಲಕ್ಷ್ಮಿ ಕಾಲ್ ಮಾಡಿ ಹೇಳಿದ್ಲು, ಏನೋ ಅವಳಿಗೆ ಹುಚ್ಚಿ ಹಿಡ್ದಿರ್ಬೇಕು, ಈ ರೀತಿ ವ್ಯಂಗ್ಯವಾಗಿ ನಾಟ್ಕಾಡ್ತಿದ್ದಾಳೆ ಅಂತ ಅನ್ಕೊಂಡ್ರೆ. ಅಯ್ಯಯ್ಯೋ, ನಿಜವಾಗ್ಲೂ ಬಂದ್ಬಿಟ್ಟಿದ್ದೀರಾ ಅಳಿಯಂದ್ರೆ? ನಿಮ್ಮ ಕೂಗಿದ ತಕ್ಷಣ ಅಳಿಯನು ಮತ್ತೆ ಮಗಳನು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನನಗಂತೂ ನೋಡೋದಿಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ. ಅಬ್ಬಬ್ಬ ಗೌರಿ, ನಿನ್ ಗಂಡ ಎಂತ ಪುಣ್ಯವಂತ ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ನು ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಳಿಯಂದ್ರೆ? ಅದು ಎಲ್ಗೋ ಹೋಗ್ಬೇಕಾಗಿತ್ತು, ನೀವು ಹಾಗೆಲ್ಲ ಹೋಗೋ ಆಗಿಲ್ಲ. 3 ದಿವಸ ಈ ಮನೆಯಿಂದ ಅಳ್ಗಾಡ ಆಗಿಲ್ಲ. 3 ದಿವಸನಾ? ಏನ್ ಹೇಳ್ತಿದ್ಯಾ ಪುಣ್ಯವತಿ? ಏನ್ ನಡೀತಿದೆ ಇಲ್ಲಿ ಪುಣ್ಯವತಿ? ಅಯ್ಯೋ ನಾನೇನ್ ಯಾಕ್ ಗೌರಿ, ಏನು ಹೇಳಿಲ್ವೇನು ನಿಮ್ಮಮ್ಮ? ಕಾಂತ ಅಂತ ಕೂಗ್ತಾ ಇದ್ದಂಗೆ, ಅಕ್ಕ ಬಂದ್ಬಿಟ್ಟಾ? ನೋಡು, ನಿಮ್ಮ ಅಳಿಯಂದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ. ಅಯ್ಯೋ ಅಳಿಯಂದ್ರೆ, ಎಲ್ಲಿಗೆ ಹೋಗ್ತೀನಿ ಅಂತಿದ್ದೀರಾ? ಎಲ್ಗೂ ಹೋಗೋ ಆಗಿಲ್ಲ,
3 ದಿವಸ ನಮ್ಮನೇಲೆ ಇದ್ದಿ ಹೋಗ್ಬೇಕು ನೀವು, ಅದು ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಕಾಂತಲಕ್ಷ್ಮಿ ಹೇಳ್ತಾ ಇದ್ರೆ, ಅಯ್ಯೋ ದೇವ್ರೆ ಏನಪ್ಪ ಮಾಡೋದು, ಇರೋ 1 ಅವರೇ ನನಗೆ ಇರಕ್ಕಾಗ್ಲಿಲ್ಲ, ಇನ್ನು 3 ದಿವಸ ಹೆಂಗಿರೋದು ಅಂತ ಪುಣ್ಯವತಿ ಹತ್ರ ಹೇಳ್ತಾ ಇದ್ದಂಗೆ, ಅಯ್ಯೋ ಏನೋ ಹೇಳ್ತಿದ್ದಾರೆ ಅಳಿಯಂದ್ರು, ಅದು ದೊಡ್ಡಮ್ಮ 3 ದಿನ ಯಾಕೆ 4 ದಿನಾನೇ ಇದ್ದೋಗ್ತೀನಿ ಅಂತ ಹೇಳ್ತಿದ್ದಾರೆ. ಎಷ್ಟು ದೊಡ್ಡ ಮನ್ಸು ಅಳಿಯಂದ್ರೆ ನಿಮ್ದು, 3 ದಿವಸ ಅಲ್ದಿರ 4 ದಿವಸ ನಿಮ್ಮ ಅತ್ತೆ ಮನೆಯಲ್ಲಿ ಇದ್ದೋಗ್ತೀನಿ ಅಂತಿದ್ದೀರಾ. ತುಂಬಾ ಖುಷಿ ಆಗ್ತಿದೆ, ಆದ್ರೆ ಈಗ ಹೊರಗೂ ಆಗಿಲ್ಲ, ನಡೀರಿ ಒಳಗೆ ಅಂತ ಹೇಳ್ತಾ ಗೌರಿ ಅವ್ರ ದೊಡ್ಡಮ್ಮ ಹೊಳಗ್ ಕಳಿಸ್ತಾ ಇರ್ತಾರೆ. ಅದನ್ನ ನೋಡಿ ಚಿನ್ನು, ಯಾಕೆ ನಮ್ಮ ಭಾವ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಅವ್ರ ಮನೇಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಆಗ ಸರಿತಾ ಅವರು ಬರ್ದಿರಾ, ಎಲ್ಲಿ ಎಲ್ಲರೂ ಇದ್ದೀರಾ, ಸರಿತಾ ಊಟಕ್ಕೆ ಬರ್ಲಿಲ್ವಾ ಅಂತ ವಿವೇಕ್ ಅವ್ರ ಅಜ್ಜಿ ಕೇಳ್ತಿದ್ರೆ, ಇಲ್ಲ ಅಮ್ಮವ್ರೆ ಇನ್ನೂ ಬಂದಿಲ್ಲ ಸರಿತಮ್ಮ ಅಂತ ಹೇಳ್ತಾ ಇರ್ತಾರೆ ಅವ್ರ ಮನೆ ಕೆಲ್ಸದವ್ರು. ಆಗ ಕರಿ ಯಾಕೇನಾಯ್ತು ಅಂತ ಹೇಳ್ತಿದಂಗೆ ಸರಿತಾ ಅವ್ರು ಬರ್ತಾರೆ. ಆಗ ಬಾಮ್ಮ ಸರಿತಾ ಊಟ ಮಾಡೋಣ ಅಂತ ಹೇಳ್ತಿದ್ರೆ, ಅಯ್ಯೋ ಇಲ್ಲ ಅತ್ತೆ ನನಗೆ ಹಶು ಇಲ್ಲ, ನೀವು ಊಟ ಮಾಡಿ ನಿಮಗ್ ಬಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರಿತಾ ಅವರು. ಆಗ ಸರಿತಾ ಅವ್ರ ಗಂಡ, ಅಯ್ಯೋ ಬಡ್ಸಕ್ಕೆ ಕೆಲ್ಸದವ್ರು ಇದ್ದಾರೆ, ನೀನ್ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಸರಿತಾ ಅಂತ ಹೇಳ್ತಿದ್ರೆ, ನನ್ ಮನ್ಸು ಸರಿ ಇಲ್ಲ ರೀ, ಏಂತಕ್ ನೀವಿಷ್ಟು ಒತ್ತಾಯ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾಗೆ ಸರಿತಾ ಅವ್ರ ಮಾವನು ಸಹ, ಕುತ್ಕೋ ಅಮ್ಮ, ನಿನ್ಗೆ ಕೋಪ ಇದೆ ಅಂತ ಗೊತ್ತಿದೆ, ಆದ್ರೆ ಊಟದ ಮೇಲೆಲ್ಲ ತೋರಿಸ್ಬಾರ್ದು, ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ಗೆ ಸರಿತಾ ಅವರು ಊಟಕ್ಕೆ ಕುತ್ಕೊಂಡು ಅವರು ಊಟ ಮಾಡೋ ರೀತಿ ಅನ್ನಕ್ಕೆ ಉಪ್ಪಿನಕಾಯಿ ಹಾಕೊಂಡು ಅವ್ರಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇದ್ರು, ಅದನ್ನ ಕಲಿಸ್ಬಿಟ್ಟು ತಿಂತಾ ಇರ್ತಾರೆ. ಅವ್ರ ಕಣ್ಣಲ್ಲಿ ತುಂಬಾ ದುಃಖದಿಂದ ಕಣ್ಣೀರ್ ಬರ್ತಾ ಇರುತ್ತೆ. ಈ ಕಡೆ ನನ್ನ ಮಗನೂ ನನ್ನ ಮಾತು ಕೇಳ್ತಿಲ್ಲ, ನನ್ನ ಯಜಮಾನ್ರೂ ಸಹ ಮಾತು ಕೇಳ್ತಿಲ್ವಲ್ಲ, ನನ್ನ ಮಗನ ಜೀವನ ಈಗ ಆಗೋಗ್ತಿದೆ ಅಂತ ತುಂಬಾ ಯೋಚನೆ ಮಾಡ್ತಾ ಗೌರಿ ಅವ್ರ ಮನೆಗೆ ಹೋಗಿರೋ ಕಾರಣ ವಿವೇಕ್ ಅವ್ರ ಅಮ್ಮನ್ಗೆ ತಿಳಿಸ್ತಾನ ಅಥವಾ ಸರಿತಾ ಅವರು ತಪ್ಪಾಗಿ ನಿರ್ಧಾರ ಮಾಡ್ಕೊಳ್ತಿದ್ದಾರೆ, ವಿವೇಕ್ ಅವ್ರ ಹೆಂಡತಿ ಪರಾನೇ ನಿಂತ್ಕೊಳ್ತಿದಾನಲ್ಲ ಅಂತ ದುಃಖಿತಗೊಳ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಅವ್ರ ಅಳಿಯಂದ್ರು ಬಂದಿರೋ ವೇಳಾ ವಿಶೇಷದಿಂದ ಅತಿಥಿ ಸಂಸ್ಕಾರ ಮಾಡ್ತಿದ್ದಾರೆ. ಈಗ ಅದ್ರ ಮಧ್ಯೆ ಸರಿತಾ ಅವರು ಬಂದು ಮತ್ತೆ ಅಲ್ಲಿಗೆ ಬೆಂಕಿ ಸುರಿತಾರ. ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.